ಬಟ್ ನನಗೆ ನಮ್ಮ ಹುಡುಗಿಗೆ ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇರೋ ಗಾಡಿ ಯಾವುದು ಅಂದರೆ KG. ಎಣ್ಣೆ ಪಣ್ಣೆ ಮಡಿಕೊಂಡು ಹೋಗೋದೇನು ತೊಂದರೆ ಇಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಬಂದಿರೋ ಗಾಡಿ ಡಿಯೋ. ಮುಂದೆಯಿಂದ ನೋಡೋಣ ಅಂತ ಅಂದರೆ ಮುಂದೆ ಡೇ ಟೈಮ್ ರನ್ನಿಂಗ್ ಲೈಟ್ ಇದೆ, ಆಮೇಲೆ ಐ ಬೀಮು ಲೋ ಬೀಮು ಇದು ಐ ಬೀಮು. ಲುಕ್ ವೈಸ್ ನೋಡಬೇಕು ಅಂದರೆ ಮಾತ್ರ ಫ್ರಂಟಿಂದ ಒಳ್ಳೆ ಅಗ್ರೆಸಿವ್ನೆಸ್ ಲುಕ್ಕು. ನನಗೆ ಇದರಲ್ಲಿ ಏನು ಇಷ್ಟ ಅಂದರೆ ಡಿಯೋದಲ್ಲಿ ಈ ಸ್ಮೈಲಿಂಗ್ ಫೇಸ್ ಇಷ್ಟ. ಬೂಟ್ ಸ್ಪೇಸ್ ಓಪನ್ ಮಾಡೋಣ, ಅಂದರೆ ಡಿಕ್ಕಿ ಓಪನ್ ಮಾಡೋಣ. ನಿಮಗೆ 18 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ಇದರಲ್ಲಿ. ಮತ್ತು ಬುಕ್ಕು ಇದೇನು ಬ್ರೋ ಇದು ಡಾಕ್ಯುಮೆಂಟ್ಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಣ್ಣೆ ಪಣ್ಣೆ ಮಡಿಕೊಂಡು ಹೋಗೋದೇನು ತೊಂದರೆ ಇಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಜಾಸ್ತಿನೇ ಕೊಟ್ಟವ್ರಲ್ಲ ಬ್ರೋ ಟೂಲ್ಸು. ಇಲ್ಲ ಬ್ರೋ, ಇದು 15 ರೂಪಾಯಿ 2 ಟೊಮೊಟೊ ಸಾ. ಏನಾಯ್ತು ಟೂಲ್ಸಲ್ಲಿ? ಓಪನ್ ಮಾಡಿ ನೋಡೋಣ. ಇಷ್ಟೇ ನೋಡಿ, 3. ಇದರಲ್ಲಿ ಏನು ಬಿಚ್ಚೋದು? ಅಯ್ಯೋ ಡಬಲ್ ಮೀನಿಂಗು ಸರ್. ಇನ್ನು ಫ್ಯೂಲ್ಗೆ ಬಂತು ಅಂದರೆ 5.2 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದೆ. ಕ್ಯಾಪ್ ಏನು ಬ್ರೋ ಇಲ್ಲಿ ಹಾಕ್ಬಿಟ್ಟವ್ರೆ. ಕೈ ತುಂಬ ಒಳ ಹಾಕ್ಬೇಕು ಬ್ರೋ. ಅಯ್ಯೋ ಡಬಲ್ ಮೀನಿಂಗು ಸರ್. ಗ್ರೌಂಡ್ ಕ್ಲಿಯರ್ಸ್ ಬಂದು 160 mm ಸಿಗುತ್ತೆ. 9 Nm ಟರ್ಕು, 7 bhp ಸಿಗುತ್ತೆ. ಮ್ಯಾಕ್ಸಿವ್ ಅಂತಲೇ ಹೇಳ್ಬೋದು. ಮುಂದೆ ಬಂದರೂ ನಿಮಗೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಸಿಗುತ್ತೆ. 90/90 12 ಇಂಚ್ ವೀಲ್ ಸಿಗುತ್ತೆ ನಿಮಗೆ. ಸ್ಪ್ರಿಂಗ್ ಸಸ್ಪೆನ್ಷನ್ನು 90/110 10 ಇಂಚ್ ವೀಲ್ ಸಿಗುತ್ತೆ. ಈ ಗಾಡೀಲಿ ಏನಾದರೂ ಪ್ರಾಬ್ಲಮ್ ನಿಮಗೆ ಕಾಣ್ತಾ ಇರೋದು? ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ಸೀಟ್ ಇನ್ನೊಂದು ಸ್ವಲ್ಪ ಲೆಂತ್ ಇರಬೇಕಾಯ್ತು ಅನಿಸ್ತದೆ. ಫುಲ್ ಇನ್ನೊಂದು 5 ಜನ ಕೂತ್ಕೊಳ್ಳೋಕ್ಕೆ. 5 ಜನ ಅಂತ ಅಲ್ಲ, ಸ್ವಲ್ಪ ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕ ಐತೆ ಸೀಟು. ಓಕೆ, ಬಟ್ ನನಗೆ ನಮ್ಮ ಹುಡುಗಿಗೆ ಓಕೆ. ಹುಡುಗಿ ಬೇರೆ ಅಂತಲ್ಲ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್. ಸೀಟ್ ಹೈಟ್ ಬಂತು ಅಂದರೆ 765 mm ಐತೆ. ಮಾತ್ರ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿ ಐತೆ. ಓಡಿಸಿ ನೋಡೋಣ ಹೆಂಗೈತೆ ಅಂತ. ಲೆಟ್ಸ್ ಡ್ರೈವ್. ಮಾತ್ರ ಗಾಡಿ ಎಷ್ಟು ಸ್ಮೂತ್ ಐತೆ ಅಂದ್ರೆ ಒಳ್ಳೆ ಬೆಣ್ಣೆ ತರ ಹೋಯ್ತೈತೆ ಗುರು. ಮಾತ್ರ ಮಸ್ತಾಗೈತೆ. ಪರವಾಗಿಲ್ಲ. ನಾನು 6.2 ಇಟ್ಟಿದ್ದೀನಿ, ಆದರೂ ಟರ್ನೆಲ್ಲ ಮಾಡೋಕ್ಕೆ ಚೆನ್ನಾಗೈತೆ. ಮೈಲೇಜು ಬಂದು ನಿಮಗೆ 48 ಕಿಲೋಮೀಟ್ರ್ ಬರುತ್ತೆ. ಮ್ಯಾಕ್ಸಿಮಮ್ ಇಲ್ಲ ಅಂದರೂ ಒಂದು 250 ಕಿಲೋಮೀಟ್ರ್ ಹೋಗ್ಬೋದು ಆರಾಮ್ಸೆ, ಡೌಟ್ ಏನಿಲ್ಲ. ಅದು ಬಿಟ್ಟರೆ ಸ್ವಲ್ಪ ವಿನ್ನೈಸ್ ಎಲ್ಲ ಐತೆ ಕಾಮನ್ ಇಂಥ ಗಾಡಿಗಳಲ್ಲಿ. ಬೇಜಾರಾಗಿ ಯಾರು ಗೊತ್ತಾ ಗಾಡಿನ ಡಿಯೋನ ಇಷ್ಟಪಡೋದು? ಹುಡುಗರು. ಮಾಡೋಣ ಡಿಯೋನ ಏನ್ ಗೊತ್ತಾ ನೀವು? ಡಿಯೋನ ಒಳ್ಳೆ ಸೈಕಲ್ ತರ ಓಡಿಸ್ಬಿಡ್ಬೋದು. ಎಲ್ ಬೇಕಾದ್ರೂ ನುಗ್ಸು, ಏನ್ ಬೇಕಾದ್ರೂ ಮಾಡು, ಏನು. ಒಂದ್ಸಲಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಆರಾಮ್ಸೆ ಒಂದು 80 ಬರುತ್ತೆ. ಸೆಕೆಂಡ್ ಜನರೇಷನ್ ಗಾಡಿ ಇದು. ಗಾಡಿ ಮೇಲೆ ಕೂತಿದ್ದೀನಿ ಅಂತ ಅನ್ಸೋದೇ ಇಲ್ಲ, ಯಾವ್ದೋ ಸೈಕಲ್ ಓಡಿಸ್ತಾ ಇದೀನಿ ಅಂತ ಅನ್ಸುತ್ತೆ. ಆ ಥರ ಇದೆ ಗಾಡಿ. ಜಾಸ್ತಿ ಟೆಕ್ನಿಕಲ್ ಆಗಿ ಏನೂ ಇಲ್ಲ, ನಾರ್ಮಲ್ ಆಗೈತೆ ಸಾಕು. ಜಾಸ್ತಿ ಟೆಕ್ನಿಕಲ್ ಇದ್ರೂ ಕಷ್ಟ. ಅಯ್ಯೋ ಏನು ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ಬಂದ್ಬಿಡ್ತು. ಆದ್ರೂ ನಿಮ್ಗೆ ಇಲ್ಲಿ ಹೋಯ್ತಿರುವಾಗ ನಿಮ್ಗೆ ಅಷ್ಟೊಂದು ಸಸ್ಪೆನ್ಷನ್ ಏನು ನಿಮ್ಗೆ ಎತ್ತಿ ಬಿಸಾಕ್ತಾ ಇರೋ ಥರ ಏನು ಅನ್ಸಲ್ಲ. ಸ್ಮೂತ್ ಆಗೈತೆ, ಆರಾಮ್ಸೆ ಹೋಗ್ಬೋದು. ಹೇಳ್ತಿಲ್ವಾ, ಡಿಯೋ ಒಂಥರ ಸೈಕಲ್ ಇದ್ದಂಗೆ, ಹೆಂಗಾರು ತಿರುಗಿಸಿ ಮುಡ್ಬಿಡ್ಬೋದು ನೀವು. ಏನೋ
ಓಡಿಸ್ತಾ ಇದೀನಿ ಅಂತ ಅನ್ಸೋದೇ ಇಲ್ಲ ನೀವು ನಿಮ್ಗೆ. ನಂದಿನಿ ಹೈಟೆಕ್ ಮೆಗಾ ಪವರ್ ಪ್ಲಾಂಟ್ KMF. ನಮ್ಮ ಹುಡುಗರು ಇಲ್ಲ ಇಂಟರ್ನ್ಶಿಪ್ ಮಾಡ್ತಾ ಇರೋದು. ಅದೇ ಬ್ರೋ ಹಾಲನ್ನೆಲ್ಲ ತಗೊಂಬರ್ತಾರೆ ಈಗ. ತಗೊಂಬಂದು ಮಿಲ್ಕ್ ಪೌಡ್ರು, ಆಮೇಲೆ ತುಪ್ಪ, ಬಟರ್, ಗೆಣ್ಣೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಬೆಣ್ಣೆ ಎಲ್ಲ ಮಾಡ್ತಾರೆ ಬ್ರೋ. ಮತ್ ಮಂಡ್ಯದಲ್ಲಿ ಇರೋದು ಯಾವ್ದು? ಅದನ್ನು ಇದೆ ಒಂಥರ, ಅದೊಂದು ಪ್ಲಾಂಟ್. ಎಲ್ಲ ಎಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲಿದೆ ಅದೆಲ್ಲ ಇಲ್ಲಿ ಬರುತ್ತೆ ಬ್ರೋ. ಇಲ್ಲಿ ಕೇಳಿ, ಅದನ್ನೇ ಹಾಕೋದು. ರಿಪೋರ್ಟ್ ಮಾಡಿಸ್ಬಿಡ್ತೀನಿ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ಎನ್ಫೀಲ್ಡ್ ತಗೋತೀನಿ ಅಂತ ಹೇಳಿದ್ರಿ. ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಸಸ್ಪೆನ್ಷನ್ ನಿಮ್ಗೇನು ಇದ್ರಲ್ಲಿ ಹಾರ್ಡ್ ಅನ್ಸಲ್ಲ, ಹತ್ರ ಸ್ಮೂತ್ ಆಗಿ ಐತೆ. ಹಂಸಲ್ಲಾಗ್ಲಿ ಬಿಟ್ರೆ ಬೋನ್ಸ್ ತರ ಏನು ಅನ್ಸಲ್ಲ ನಿಮ್ಗೆ. ಸ್ಮೂತ್ ಆಗೈತೆ, ಸಖತ್ತಾಗೈತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಸ್ಮೂತ್ ಆಗಿ ಹೋಯ್ತೈತೆ ಅಂದ್ರೆ ಗಾಡಿ. ಆರಾಮ್ಸ ಐತೆ. ಸೈಕಲ್ ತಿರ್ಸ್ಕೊಂಡು ಹೋಗ್ಬಿಡ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇರೋ ಗಾಡಿ ಯಾವುದು ಅಂದರೆ KGF ಅಲ್ಲಿ ಫಸ್ಟ್ ಗಾಡಿ ಯೂಸ್ ಮಾಡಿ ಆಮೇಲೆ ಯಾಕೋ ಬೇಡ ಹೆವಿ ಪವರ್ ಐತೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಬೇರೆ ಗಾಡಿ ಬುಕ್ ಮಾಡಿರೋದು. ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಟ್ ಏನೈತೆ ನೋಡ್ರಿ ಗಾಡಿ. ಯಾರು ಈ ಗಾಡಿ ಯಾವುದು ಅಂತ ಹೇಳ್ತೀರಾ ಹೇಳಿ, ಕಮೆಂಟ್ ಎಲ್ಲ ಹಾಕಿ ಯಾವ ಗಾಡಿ ಅಂತ ಇದು. ಓಕೆ ಓಕೆ ಓಕೆ